ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ BS ಯಡಿಯೂರಪ್ಪ ಅವರ ಅಭಿಮಾನ ಉತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅನೇಕರನ್ನ ನಾನು ಮಾತಾಡಿಸ್ತಾ ಇದ್ದೀನಿ. ನನ್ನ ಜೊತೆ ಎಸ್ ಗುರುಸ್ವಾಮಿ ಅವರಿದ್ದಾರೆ, ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ. ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಆರಾಮಿದೆ. ತಾವೇಗಿದ್ದೀರಿ? ಆರಾಮಿದ್ದೀನಿ ಸರ್. ಸರ್, ಯಡಿಯೂರಪ್ಪ ಅವರು ಅನ್ನುವಂಥದ್ದು ಒಂದು ಬಹುದೊಡ್ಡ ಶಕ್ತಿ. ಲಿಂಗಾಯತ ಸಮಾಜಕ್ಕೆ ಅವರ ಕೊಡುಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಸೊ 50 ವರ್ಷಗಳ ಈ ರಾಜಕೀಯದ ಸುದೀರ್ಘ ಒಂದು ಜರ್ನಿಯನ್ನ ಒಂದೊಮ್ಮೆ ನೀವು ನೋಡೋದಾದ್ರೆ ಯಡಿಯೂರಪ್ಪ ಅವರದು ಏನ್ ಅನ್ಸುತ್ತೆ ತಮಗೆ ಅಂತ? ಸನ್ಮಾನ್ಯ BS ಯಡಿಯೂರಪ್ಪನವರು ಈ ಸಮಾಜದ ಒಂದು ದೊಡ್ಡ ಶಕ್ತಿ. 4 ಬಾರಿ ಮುಖ್ಯಮಂತ್ರಿಯಾಗಿ ಈ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಕೇವಲ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತರಿಗೆ ಮಾತ್ರ ನಾಯಕರಲ್ಲ, ಎಲ್ಲ ಸಮಾಜದ ನಾಯಕರು. ಅವರು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿದ್ದಾರೆ ಅಂತಕ್ಕಂಥದ್ದು ಹೆಗ್ಗಳಿಕೆಯನ್ನು ಬಿಟ್ರೆ ಎಲ್ಲ ವರ್ಗಗಳನ್ನ ಸಮಾನವಾಗಿ ತೆಗೆದುಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪ. ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ಈ ನಾಡನ್ನ ಸಮೃದ್ಧಿಗೊಳಿಸ್ತಕ್ಕಂಥ, ರೈತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ, ಕಣ್ಣೊರೆಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದಿದ್ರೆ ಪ್ರಪ್ರಥಮ ಬಾರಿಗೆ ಕೃಷಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿ ರೈತರಿಗೆ ಶಕ್ತಿ ತುಂಬಂತ ಕೆಲಸ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ BS ಯಡಿಯೂರಪ್ಪ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಪ್ರಥಮ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಕೊಡುಗೆಗಳನ್ನ ಎಲ್ಲ ವರ್ಗದ ಜನರಿಗೆ ಕೊಟ್ಟಂತ ಒಬ್ಬ ಏಕೈಕ ನಾಯಕ. ನಿಮಗೆ ಗೊತ್ತಿರ್ಬೋದು, ಮೊನ್ನೆ ತಾನೇ ಮುಖ್ಯಮಂತ್ರಿ ಘೋಷಣೆ ಆದ್ಮೇಲೆ ನೆರೆ ಸಂತ್ರಸ್ತರು ಒಳಗಾದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ, ಬಾಗಲಕೋಟೆ ಭಾಗದಲ್ಲಿ ದೊಡ್ಡ ನೆರೆ ಬಂತು. ಇನ್ನು ಮಂತ್ರಿಮಂಡಲವೇ ಆಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಯಾರೂ ಇಲ್ಲದೆ ಏಕಾಂಗಿಯಾಗಿ ಹೆಲಿಕಾಪ್ಟರ್ನಲ್ಲಿ ಎಲ್ಲ ವೀಕ್ಷಣೆ ಮಾಡಿ ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಹಣವನ್ನು ಕೊಟ್ಟು ಎಲ್ಲರಿಗೂ ಮನೆ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಸಂಪುಟ ರಚನೆ ಆಗಕ್ಕೆ ಮುಂಚೆನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪನವರು. BS ಯಡಿಯೂರಪ್ಪನವರು ನಾವೆಲ್ಲ ಮಾಡತಕ್ಕಂಥದ್ದು BS ಯಡಿಯೂರಪ್ಪನವರು ನಮ್ಗೆ ಸಿಕ್ಕಿರ್ತಕ್ಕಂಥದ್ದೇ ಒಂದು ದೊಡ್ಡ ಭಾಗ್ಯ, ಕೊಡುಗೆ ಅಂತ ನಾವು ತಿಳ್ಕೊಂಡಿದ್ವಿ. ಕಾರಣ ಏನು ಅಂದರೆ ಅವರು ಸುದೀರ್ಘ 40-50 ವರ್ಷ ಕಾಲದಲ್ಲಿ, 50 ವರ್ಷಗಳ ರಾಜಕೀಯ ಕಾಲದಲ್ಲಿ 45 ವರ್ಷಗಳ ಕಾಲ ಹೋರಾಟ ಇತ್ತು. ಒಂದು 5 ವರ್ಷ ಅಧಿಕಾರ ಅನುಭವಿಸಿರ್ಬೋದು. 5 ವರ್ಷ ಅನುಭವಿಸಿರ್ತಕ್ಕಂಥ ಅಧಿಕಾರ ಬಹುಶಃ ಈ ಸೂರ್ಯಚಂದ್ರರವರೆಗೂ ಉಳಿಯಂತ ಕೆಲಸವನ್ನು, ದೊಡ್ಡ ಕೊಡುಗೆಗಳನ್ನ ಸಮಾಜಕ್ಕೆ ಕೊಟ್ಟಂಥವ್ರು. ಕೇವಲ ವೀರಶೈವ ಮಠಗಳಿಗೆ ಮಾತ್ರ ಅನುದಾನ ಕೊಡದೆ ಎಲ್ಲ ವರ್ಗದ ಮಠಗಳಿಗೆ ಅನುದಾನವನ್ನು ಕೊಟ್ಟು ಯಾರ್ಯಾರು ಬಹಳ ಕೆಳವರ್ಗದಲ್ಲಿದ್ರು, ಈ ಬೋವಿ ಪೀಠ ಇರ್ಬೋದು, ಮಾದಾರ ಚೆನ್ನಯ್ಯ ಪೀಠ ಇರ್ಬೋದು, ಗಾಣಿಗರ ಪೀಠ ಇರ್ಬೋದು, ಮೇದಾರ ಕ್ಯಾತಯ್ಯ ಪೀಠ ಇರ್ಬೋದು, ಕನಕ ಪೀಠ ಇರ್ಬೋದು, ಅದಲ್ಲದೆ ಮುಸ್ಲಿಂ ಸಮಾಜದ ಹಜ್ ಕಮಿಟಿಗೆ ಹೆಚ್ಚು ಅನುದಾನವನ್ನು ಕೊಟ್ಟಂತ ಒಬ್ಬ ಏಕೈಕ ನಾಯಕ ಯಾರಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪ. ಹಜ್ ಭವನ ಇವತ್ತು ಅವ್ರ ಜ್ಞಾಪಕ ಮಾಡಬೇಕಾದ ಸುಮಾರು 40 ಕೋಟಿ ರೂಪಾಯಿ ಕೊಡುಗೆಯನ್ನು ಕೊಟ್ಟಂತ ವ್ಯಕ್ತಿ. ಅವ್ರಿಗೆ ಸಮಾಜ ಒಂದ್ ಕಡೆ ಆದ್ರೆ ಎಲ್ಲ ವರ್ಗಗಳನ್ನ ನಮ್ಮ ಸಮಾನವ ತಗೊಂಡು ಹೋಗ್ತಕ್ಕಂಥ ಬಸವಣ್ಣರ ಪರಿಕಲ್ಪನೆ ಇತ್ತು. ಅದು ಅವ್ರ ಮನದಾಳದಲ್ಲಿ ಯಾವತ್ತೂ ಮೂಡಿತ್ತು. ಅದಲ್ಲದೆ ಇವತ್ತು ಬಸವ ಕಲ್ಯಾಣ ಅಭಿವೃದ್ಧಿಗೆ ಪ್ರಪ್ರಥಮವಾಗಿ 200-205 ಕೋಟಿಯನ್ನು ಕೊಟ್ಟಂತ ದೊಡ್ಡ ನಾಯಕ. ಇವತ್ತು ದೊಡ್ಡ ಕೊಡುಗೆ ಕೊಟ್ಟಂತ ನಾಯಕ. ಅದೊಂದೇ ಅಲ್ಲ, ಇವತ್ತು ಕೂಡಲ ಸಂಗಮ ಪ್ರಾಧಿಕಾರ ಇರ್ಬೋದು, ಮಲೆ ಮಹದೇಶ್ವರ ಪ್ರಾಧಿಕಾರ ಇರ್ಬೋದು, ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಂತವ್ರು. ಇವತ್ತು ಕನಕಪೀಠಕ್ಕೆ ಹೈಯೆಸ್ಟ್ ಹಣವನ್ನ ಕೊಟ್ಟಂತವ್ರು ಸನ್ಮಾನ್ಯ ಯಡಿಯೂರಪ್ಪನವರು, ಸುಮಾರು 20 ಕೋಟಿ ರೂಪಾಯಿ. ಇವತ್ತು ಯಡಿಯೂರು ದೇವಸ್ಥಾನ ಇವತ್ತು ಅಭಿವೃದ್ಧಿ ಆಗ್ಲಿಕ್ಕೆ ಅವರೇ ಕಾರಣ. ಅದಲ್ಲದೆ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವರ್ಗಗಳ, ಬ್ರಾಹ್ಮಣ ಸಮಾಜ ಇರ್ಬೋದು, ಎಲ್ಲ ಸಮಾಜ ಕೂಡ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಮಾಡತಕ್ಕಂಥವ್ರು. ಅದೇ ರೀತಿ ನಮ್ಮ ಸಮಾಜಕ್ಕೆ ವೀರಶೈವ ಲಿಂಗಾಯತ ಮಹಾಸಭಾದ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿಯನ್ನು ಪ್ರಪ್ರಥಮವಾಗಿ ಸ್ಥಾಪನೆ ಮಾಡಿ ಅವರು ಮಾಡಿದಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ನಮ್ಮ ಸಮಾಜಕ್ಕೆ ಇರಲೇ ಇಲ್ಲ. ಕಾರಣ ಏನು ಅಂದ್ರೆ ನಾವು ಬಹುಸಂಖ್ಯಾತರಿದ್ದೀವಿ. ಸುಮಾರು ಯಾರೇ ಸರ್ಕಾರ ಬಂದ್ರು 70, 50, 60 ಜನ, 80 ಜನ MLA ಗಳು ಇರ್ತಾರೆ ಅಂತೇಳಿ ಮೊದಲಿಂದಲೂ ಯಾರು ಆಸಕ್ತಿ ತಗೊಂಡಿರಲಿಲ್ಲ. ಅವರು ಪ್ರಪ್ರಥಮವಾಗಿ ವೀರಶೈವ ಲಿಂಗಾಯತ ನಿಗಮ ಮಂಡಳಿ ಮಾಡಿ ಅದಕ್ಕೆ ಸುಮಾರು 500 ಕೋಟಿ ರೂಪಾಯಿ ನೀಡಬೇಕು ಅಂತೇಳಿ 100-200 ಕೋಟಿ ರೂಪಾಯಿನ ಅವಧಿಯಲ್ಲಿ ಅವರು 200 ಕೋಟಿ ರೂಪಾಯಿ ಅವಧಿ ಇಲ್ಲ ಕೊಟ್ಟಂತವ್ರು. ಇದೊಂದೇ ಅಂತೆಲ್ಲ, ಅದು ಮಾಡಿರ್ತಕ್ಕಂಥ ಕೊಡುಗೆಗಳು ಸಾಕಷ್ಟಿದೆ. ಅವರು ಒಂದೇ ಎರಡೇ ಹೇಳ್ತಾ ಹೋದ್ರೆ ಸುಮಾರು ನೀವು ಪಟ್ಟಿ ಮಾಡ್ತಾ ಹೋದ್ರೆ ದೊಡ್ಡ ಪುಸ್ತಕನೇ ಆಗೋಗುತ್ತೆ. ಬಟ್ ಅದು ಮಾತ್ರ ಅಲ್ಲದೆ ನಮ್ಮ ನಾಯಕರಿಗೆ ಇವತ್ತೇನವರು ರಾಜಕೀಯದಿಂದ ನಿವೃತ್ತಿ ತಗೊಂಡಿದ್ದಾರೆ, ಅವ್ರಿಗೆ ಎಲ್ಲರೂ ಸೇರಿ ಒಂದು 50 ವರ್ಷ ಅವರ ಅವಧಿ ಆಗಿರೋದ್ರಿಂದ ಎಲ್ಲರ ನಾಯಕರು ಯಾರ್ಯಾರನ್ನು ಬೆಳೆಸಿದ್ದಾರೆ, ಸಣ್ಣ ವರ್ಗದಿಂದ ಹಿಡಿದು ಸಾಕಷ್ಟು ಅವ್ರ ಕೈಗಿಲ್ ಬೆಳೆದಿರತಕ್ಕಂಥ ಎಲ್ಲ ನಾಯಕರು ಕೂಡಿ ಚಿತ್ರದುರ್ಗದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು, ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕು, ನಾವೆಲ್ಲರೂ ಕೂಡ ನಮ್ಮ ಕೃತಜ್ಞತಾ ಭಾವ ಸಲ್ಲಿಸಬೇಕು ಅಂತೇಳಿ ಪಕ್ಷಾತೀತವಾಗಿ ರಾಜಕೀಯವನ್ನು ಹೊರತುಪಡಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರೂ ಹಮ್ಮಿಕೊಂಡು ಸಭೆ ಸಮಾರಂಭಗಳನ್ನ ನಾವೆಲ್ಲ ಮಾಡಿ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿ ಎಲ್ಲ ವಿಭಾಗಗಳನ್ನು ಮಾಡಿ ಈ 9ನೇ ತಾರೀಕಿನ ದಿವಸ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಪೀಠದ ಪಕ್ಕದಲ್ಲಿ ಸುಮಾರು ದೊಡ್ಡ ಬೃಹತ್ ಪ್ರಮಾಣದ ದೊಡ್ಡ ಜಾಗದಲ್ಲಿ 10 ಲಕ್ಷ ಸಂಖ್ಯೆಯನ್ನ
ಜನಸಂಖ್ಯೆಯನ್ನು ಸೇರಿಸಿ ಎಲ್ಲ ವರ್ಗದವರು ಈ ಚಾಮರಾಜನಗರದಿಂದ ಬೀದರ್ವರೆಗೂ ಎಲ್ಲ ಜಾತಿ ವರ್ಗದವ್ರನ್ನ ಸೇರಿಸಿ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸುಮಾರು 1.5 ಲಕ್ಷ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಸಾರಿ ಕೂತ್ರೆ 1.5 ಲಕ್ಷ ಜನ, 10 ಲಕ್ಷ ಜನ ಸೇರ್ತಕ್ಕಂಥ ವ್ಯವಸ್ಥೆ, ಅವರಿಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ, ವೈದ್ಯಕೀಯ ವ್ಯವಸ್ಥೆ, ಯಾರಿಗೂ ಯಾವುದೋ ಕಿಂಚಿತ್ತೂ ತೊಂದರೆ ಆಗಬಾರ್ದು ಆ ರೀತಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸಮಾಜ ಎಲ್ಲ ವರ್ಗದವರನ್ನ ಒಳಗೊಂಡಂತೆ ಕೃತಜ್ಞತಾ ಭಾವವನ್ನು ಸಲ್ಲಿಸಲಿಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಕಾರ್ಯಕ್ರಮ. ಅಂತ ಅಭೂತಪೂರ್ವ ನಾಯಕನ ಪಡೆದಂತ ಈ ನಾಡು, ನಾವು, ನಮ್ಮ ಸಮಾಜ ಮತ್ತು ಇತರೆಲ್ಲರೂ ಕೂಡ ಧನ್ಯರು ಅಂತೇಳಿ ನಾವು ಭಾವಿಸ್ತೀವಿ. ಓಕೆ ಸರ್, ಈ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಏನೆಲ್ಲ ಇಂಪ್ಯಾಕ್ಟ್ ಆಯಿತು ಸಮಾಜಕ್ಕೆ? ವೀರಶೈವ ಲಿಂಗಾಯತ ನಿಗಮ ಮಂಡಳಿ ಮಾಡಿದ್ರಿಂದ ಏನಾಯ್ತು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಳವರ್ಗದ ಜನರಿಗೆ, ಯಾರು ಎಲ್ಲಾ ವರ್ಗದಲ್ಲೂ ಕೂಡ ಅಷ್ಟೇ ಮೇಲ್ವರ್ಗದಲ್ಲಿದ್ದರೂ ಕೂಡ ಎಲ್ಲರೂ ಬ್ರಾಹ್ಮಣ ಸಮಾಜ ಇರ್ಬೋದು, ಲಿಂಗಾಯತ ಸಮಾಜ ಎಲ್ಲ ವರ್ಗದಲ್ಲೂ ಬಡವರಿದ್ದಾರೆ. ಆ ಬಡವರಿಗೆ ಗಂಗಾ ಕಲ್ಯಾಣ ಯೋಜನೆ ತಂದ್ರು, ಆಮೇಲೆ ಕೆಲವರಿಗೆಲ್ಲ ಈ ವೆಹಿಕಲ್ಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ತಂದ್ರು, ಈ ಭಸ್ಮವನ್ನ ತಯಾರು ಮಾಡ್ತಕ್ಕಂಥ ನಮ್ಮ ಸಮಾಜಕ್ಕೆ ಏನ್ ಬೇಕು ಅದಂತ ಕಾರ್ಯಕ್ರಮ ತಂದ್ರು. ಸಾಕಷ್ಟು ಜನಪರ ಯೋಜನೆಗಳ ತರಲಿಕ್ಕೆ ಅನುಕೂಲ ಆಯ್ತು. ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಕೊಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಸಾಲವನ್ನು ಬಡ್ಡಿ ರಹಿತ ಸಾಲ ಕೊಡ್ತಕ್ಕಂಥದ್ದು, ಇಂಥ ಸಾಕಷ್ಟು ಸುಮಾರು 106 ಕಾರ್ಯಕ್ರಮಗಳನ್ನ ಪಟ್ಟಿ ಮಾಡಿದೀವಿ. ಈ ಸಮಾಜಕ್ಕೆ ಪೂರಕವಾಗಿ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಆಗಿದೆ. ಗಂಗಾ ಕಲ್ಯಾಣ ಯೋಜನೆ ಯಶಸ್ವಿಯಾಗಿದೆ. ಕಿತ್ತೂರು ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಎಲ್ಲ ಭಾಗಗಳನ್ನ ಒಳಗೊಂಡಂತೆ ಅವರಿಗೆ ವಿಶೇಷ ಪ್ಯಾಕೇಜ್ ಅನುದಾನವನ್ನ ಕೊಟ್ಟು ಆ ಜಾಗವನ್ನ ಹರಿಸ್ತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅದಲ್ದೇ ಬಹಳ ದೊಡ್ಡ ಕೊಡುಗೆ ಯಡಿಯೂರಪ್ಪನವ್ರು ಕೊಟ್ಟಿದ್ದು ಅಂದ್ರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ತರಲಿಕ್ಕೆ ಬಹಳ ದೊಡ್ಡ ಕೆಲಸವನ್ನ ಮಾಡಿ ಇವತ್ತು ಪೂರ ಭಾಗವನ್ನ ನೀರಾವರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದನ್ನ ಒಂದು ರಾಷ್ಟ್ರೀಯ ಯೋಜನೆ ಅಂತೇಳಿ ಕೂಡ ಇದು ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಇದನ್ನ ಕೇಳ್ಕೊಂಡಿದ್ದಾರೆ. ಸುಮಾರು 5,000 ಕೋಟಿ ಪ್ಯಾಕೇಜ್ ಈಗಾಗಲೇ ನಮ್ಮ ಸಂಸದರಾಗಿರ್ತಕ್ಕಂಥ ಗೋವಿಂದ ಕಾರಜೋಳರು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. 5,000 ಕೋಟಿ ಪ್ಯಾಕೇಜ್ ಕೊಡಬೇಕು, ಅವರದೆಲ್ಲ ಪೂರ್ಣ ಆಗಬೇಕು ಅಂತ. ಅಲ್ಲಿಂದ ಪ್ರಾರಂಭ ಆಗಿದ್ದು ಬಹುಶಃ ಕೋಲಾರದವರೆಗೂ ಆ ನೀರಿನ ವ್ಯವಸ್ಥೆ ಆಗ್ತಕ್ಕಂಥದ್ದು ಬಹುದೊಡ್ಡ ಕಾರ್ಯಕ್ರಮವನ್ನ ಒಂದಲ್ಲ ಎರಡಲ್ಲ ಅವ್ರು ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ಈ ಹೆಣ್ಮಕ್ಳಿಗೆ ಸೈಕಲ್ ಕೊಟ್ಟರು, ಅದು ಭಾಗ್ಯಲಕ್ಷ್ಮಿ ಯೋಜನೆ ತಂದು ದೊಡ್ಡ ಒಂದು ಕೊಡುಗೆ. ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಅತಿ ಹೆಚ್ಚು ಪ್ರಯೋಜನ ಪಡ್ಕೊಂಡಂತವ್ರು ಭಾಗ್ಯಲಕ್ಷ್ಮಿ ಯೋಜನೆ ಪಡ್ಕೊಂಡಿದ್ದಾರೆ. ಅವ್ರು 10,000 ಜನ ಮಹಿಳೆಯರು ಬರ್ತಾ ಇದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ. ಭಾಗ್ಯಲಕ್ಷ್ಮಿ ಪಡ್ಕೊಂಡ್ರೆ ನಮಗೆ ಅನುಕೂಲ ಆಗಿದೆ ಅಂತೇಳಿ 10,000 ಮಹಿಳೆಯರು ಅವರೇ ಖುದ್ದು ಪಾಲ್ಗೊಳ್ತಾ ಇದ್ದಾರೆ. ಇಂಥ ಅನೇಕ ಜನಪರ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಂತ ಒಬ್ಬ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು. ಬಹುಶಃ ಯಡಿಯೂರಪ್ಪನವರು ಮಾತ್ರ ನಾನು ಮುಖ್ಯಮಂತ್ರಿ ಆಗ್ಬೇಕು, ನನಗೆ ಮಾತ್ರ ಪ್ರಾತಿನಿಧ್ಯ ಸಿಕ್ಕು ಅಂತ ಎಂದು ಆಲೋಚನೆ ಮಾಡಿರ್ತಕ್ಕಂಥವ್ರಲ್ಲ. ಸಾಕಷ್ಟು ಜನವನ್ನ ಕೆಳವರ್ಗದ ಜನ ಎಲ್ಲರನ್ನೂ ಕೂಡ ಬೆಳೆಸ್ತಂಥವ್ರು. ಅವ್ರಾದ ನಂತರ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಚಿಂತನೆ ಮಾಡಿದಾಗ ಇವತ್ತು ಒಂದು ನಂದಿನಿ ಇದಕ್ಕೆ ಅಧ್ಯಕ್ಷರಾಗಿ ಕೊಟ್ಟಿದ್ರು ಸದಾನಂದ ಗೌಡರು, ಅಂಥವ್ರನ್ನ ಕರ್ಕೊಂಬಂದವರು ಅವ್ರು ಮುಖ್ಯಮಂತ್ರಿ ಮಾಡಿದ್ರು. ಜಗದೀಶ್ ಶೆಟ್ಟರ್ ಅಂತವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಬೊಮ್ಮಾಯಿ ಅವರು ಬಹುಶಃ ಮುಖ್ಯಮಂತ್ರಿ ಆಗ್ತೀನಿ ಅಂತ ಯೋಚನೆ ಮಾಡಿರ್ಲಿವನು. ಒಂದ್ಸರಿ ಗೃಹ ಮಂತ್ರಿ ಆಗ್ಬೇಕು ಅಂತ ಹೇಳಿದ್ರು ಯಡಿಯೂರಪ್ಪನವರು. ಅವ್ರು ಕೇಳಿದಕ್ಕೆಲ್ಲ ನಾನು ಗೃಹ ಮಂತ್ರಿ ನನಗೆ ಯಾಕೆ ಅಂತ ಕೇಳಿದಕ್ಕೆ ಅವ್ರನ್ನ ಮಾತು ಹೇಳಿದ್ರು ಯಡಿಯೂರಪ್ಪನವರು, ನೀನು ಮುಂದೆ ಮುಖ್ಯಮಂತ್ರಿ ಆಗ ಆಸೆ ಇಲ್ವ ನಿನಗೆ, ಮುಖ್ಯಮಂತ್ರಿ ಆಗ್ಬೇಕು ನೀನು ಅಂತ ಹೇಳಿದ್ರು. ಯಡಿಯೂರಪ್ಪನವರು ಮೊನ್ನೆ ತಾನೇ ನನಗೆ ಗೊತ್ತಿರುವ ಹಾಗೆ ನನ್ನ ಗಮನಕ್ಕೆ ಬಂದಾಗ ನಾನು ಕೂತಿದ್ದಾಗ ಅವ್ರ ಜೊತೆಯಲ್ಲಿ ಕೂತಿರುವಾಗ ಒಂದ್ ಮಾತು ಹೇಳಿದ್ರು. ಅವತ್ತು ವಿಜೇಂದ್ರ ಅವರು ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಯಾರಾಗ್ಬೇಕು ಅಂದ್ರೆ ಅಶೋಕರಿಗೆ ಫೋನ್ ಮಾಡಿದ್ರು ನನ್ನ ಎದುರಿಗೆ. ಅಶೋಕರಿಗೆ ಫೋನ್ ಮಾಡಿದ್ರು. ಅಶೋಕರನ್ನು ಇದನ್ನ ಮಾಡಿ ವಿರೋಧ ಪಕ್ಷ ನಾಯಕ ಮಾಡಿ ಅಂತ ಹೇಳಿದ್ರು. ಏಕೈಕ ನಾಯಕ. ಎಲ್ಲಿ ಯಾವ ಭಾಗದಲ್ಲಿ ಬಿಜೆಪಿ ಬರ್ತಾ ಇರ್ಲ್ವೋ, ಇವತ್ತು KR ನಗರ ಆಗಿರ್ಬೋದು, ಬಂಗಾರಪೇಟೆ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಎಲ್ಲರನ್ನು ಅಶ್ವತ್ಥನಾರಾಯಣ ಉಪಮುಖ್ಯಮಂತ್ರಿ ಮಾಡಿದ್ರು, ರಾಮುಲು ಮುಖ್ಯಮಂತ್ರಿ ಮಾಡಿದ್ರು, ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಮಾಡಿದ್ರು, ಈಶ್ವರಪ್ಪನವರು ಉಪಮುಖ್ಯಮಂತ್ರಿ ಆದ್ರು. ಅವ್ರು ಯಾವತ್ತೂ ತಾನೇ ಮಾಡ್ಬೇಕು ಅಂತ ಯಾವತ್ತೂ ಬಯಸ್ತಂತವ್ರಲ್ಲ. ಅಶೋಕ್ ಅವ್ರು ಮಾಡಿದ್ರು, ಎಲ್ಲರನ್ನೂ ಉಪಮುಖ್ಯಮಂತ್ರಿ ಮಾಡಿದ್ರು, ಎಲ್ಲರ ಕಡೆಗೆ ಬಿಜೆಪಿ ಗೆಲ್ಸಿದ್ರು. ಇವತ್ತು ಬಂಗಾರಪೇಟೆ ಬಿಜೆಪಿ ಗೆಲ್ಲಂತ ಜಾಗನೇ ಅಲ್ಲ, KR ನಗರ KR ಪೇಟೆ ಬಿಜೆಪಿ ಗೆಲ್ಲಂತ ಜಾಗ ಅಲ್ಲ. ಅಂತ ಜಾಗಗಳೆಲ್ಲ ಎಲ್ಲ ವರ್ಗದ ಸಮಾನ ತಗೊಂಡೋಗತಕ್ಕಂಥ ಏಕೈಕ ನಾಯಕ. ಮತ್ತೆ ಬಸವ ಜಯಂತಿ ಕಾರ್ಯ, ಬಸವ ಕಲ್ಯಾಣ ಪ್ರಾಧಿಕಾರಕ್ಕೆ ದೊಡ್ಡ ಅನುಕೂಲ ಮಾಡಿರ್ತಕ್ಕಂಥವ್ರು. ಬಸವ ಇವತ್ತು ಏನು ಪ್ರಾಧಿಕಾರ ನಡೀತಾ ಇದೆ ಇದರಲ್ಲಿ ಬಸವ ಕಲ್ಯಾಣದಲ್ಲಿ ಪ್ರಪ್ರಥಮವಾಗಿ ಅದಕ್ಕೆ ಅನುಭವ ಮಂಟಪಕ್ಕೆ 250 ಕೋಟಿ ಅನುದಾನ ಕೊಟ್ಟಂತ ಏಕೈಕ ನಾಯಕ. ಇವತ್ತು ಈಗ 200 ಕೋಟಿ ಸಿದ್ದರಾಮಯ್ಯನವ್ರು ಕೊಟ್ಟಿದ್ರೆ ದೊಡ್ಡ ಕೆಲಸ ನಡೀತಾ ಇದೆ. ಅದನ್ನ ಪ್ರಾರಂಭ ಕೊಟ್ಟಿದ್ದ ಪ್ರಥಮವಾಗಿ ಯಡಿಯೂರಪ್ಪನವರು. ಅದು ಬಹುಶಃ ನಿಮಗೆ ಇಲ್ಲಿ ಒಂದು ದೊಡ್ಡ ಇತಿಹಾಸ. ಅದು ಸುಮಾರು 1000 ಕೋಟಿ ಆಗಿರ್ತಕ್ಕಂಥ ಮೊದಲನೇ ಅನುಭವ ಮಂಟಪ ಅಂದ್ರೆ ಬಸವಣ್ಣರ ಕಾಲದಾಗಿರ್ತಕ್ಕಂಥ ಒಂದು ಹಿಂದಿನ ಇವತ್ತೇನ್ ಪಾರ್ಲಿಮೆಂಟ್ ಇದೆ ಅದು ಅಂದೇ ಇತ್ತು 800 ವರ್ಷಗಳ ಹಿಂದೆ. 12ನೇ ಶತಮಾನದಲ್ಲೇ ಪಾರ್ಲಿಮೆಂಟ್ ಪ್ರಾರಂಭ ಆಗಿರ್ತಕ್ಕಂಥ ಜಾಗ, ಅದನ್ನ ಅನುಭವ ಮಂಟಪ ಅಂತಾರೆ. ಅಲ್ಲಿ ಎಲ್ಲಾ ವರ್ಗದ ನಾಯಕರು ಸೇರಿ ಚರ್ಚೆ ಆಗ್ತಿತ್ತು, ಸಮಾಜ ಹೇಗಿರ್ಬೇಕು ಏನು ಅಂತದೇ ಇವತ್ತು ಪಾರ್ಲಿಮೆಂಟ್ ನಡೀತಾ ಇರೋದು. ಅಂತ ಒಂದು ಇದು ಕಡಿಗಲ್ ಆಗ್ತಕ್ಕಂಥವ್ರು ಸನ್ಮಾನ್ಯ ಅಕ್ಕಮಹಾದೇವಿ ಯೂನಿವರ್ಸಿಟಿ ಮಾಡಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮ
ಇದನ್ನ ಮಾಡಿದ್ರು. ಒಂದಲ್ಲ ಎರಡಲ್ಲ, ನೂರಾರು ಯಾವುದನ್ನ ಕೇಳಿದ್ರು ಯಾವತ್ತೂ ಯಾವುದಕ್ಕೂ ಇಲ್ಲ ಅಂತ. ಮಹಿಳೆಯರಿಗಾಗಿರ್ಬೋದು, ವಿದ್ಯಾಭ್ಯಾಸಕ್ಕಾಗಿರ್ಬೋದು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂತ ಒಬ್ಬ ಏಕೈಕ ನಾಯಕ ಅದು. ವೆಲ್, ಬಹಳ ಅದ್ಭುತವಾಗಿ ತಿಳಿಸಿಕೊಟ್ರಿ ಲಿಂಗಾಯತ ಸಮಾಜಕ್ಕೆ ಹೇಗೆ ಯಡಿಯೂರಪ್ಪ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗುರುಸ್ವಾಮಿ ಸರ್. ತಮಗೂ ಕೂಡ ಧನ್ಯವಾದ. ಇಂಥ ಒಂದು ಸಂದರ್ಭದಲ್ಲಿ ನೀವು ಕೂಡ ಈ ರೀತಿ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ತುಂಬಾ ಆನಂದ ತಂದಿದೆ, ಖುಷಿ ತಂದಿದೆ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಗುರುಸ್ವಾಮಿ ಅವರ ಮಾತು. ಅದೇನೇ ಇರಲಿ, ಲಿಂಗಾಯತ ಸಮಾಜ ಒಂದೇ ಅಂತ ಅಲ್ಲ, ಎಲ್ಲಾ ಸಮಾಜಗಳಿಗೂ ಅವರ ಅಭಿವೃದ್ಧಿಗಾಗಿ ಯಡಿಯೂರಪ್ಪ ಅವರು ಪಣ ತೊಟ್ಟಿದ್ರು, ಅದರಂತೆ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತು ಅವರೆಲ್ಲರ ಮನಸ್ಸಲ್ಲಿ ಅಜರಾಮರವಾಗಿಯೇ ಅವರ ಸಾಧನೆಗಳು ಮತ್ತು ಅವರ ರಾಜಕೀಯ ಬದುಕಿನ ಈ 50 ಸುದೀರ್ಘ ವರ್ಷ ಏನಿದೆ, ಇದೊಂದು ದೊಡ್ಡ ಸಂಭ್ರಮವಾಗಿ ಹೊರಹೊಮ್ತಾ ಇದೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೆಂಗಳೂರಿನಿಂದ.